ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರು ಮಂಜುನಾಥ ಗುಣ್ಮಿ. ಆತ್ಮೀಯ ಎಲ್ಲ ಕೇಳುಗರಿಗೆ ಮೊದಲ ವಂದನೆಗಳು. ನನ್ನ ಕಥೆಯ ಶೀರ್ಷಿಕೆ ಆತ್ಮಾವಲೋಕನ. ಊರ ತುಂಬೆಲ್ಲ ಮಳೆಯೋ ಮಳೆ. ಮಳೆ ನಿಲ್ಲುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಕಿವಿಗೆ ಬೀಳುತ್ತಿರುವ ವಿಷಯಗಳೆಲ್ಲವೂ ಕೆಟ್ಟ ಸುದ್ದಿಗಳೇ ಆಗಿತ್ತು. ಸುಮತಿಯವರ ಮನೆಯಲ್ಲಿ 12:30 ಸುಮಾರಿಗೆ ಎದ್ದು ಕಾಣುವ ತೆಂಗಿನ ಗರಿಗಳು ಕಾಲ ಕೆಳಗೆ ಅಸ್ಪಷ್ಟ ದರ್ಶನ ತೋರಿತ್ತು. ಪುಣ್ಯಕ್ಕೆ ಮನೆಯ ಮುಂಭಾಗದ ಮಹಡಿಯವರೆಗೆ ಮಾತ್ರ ತೆಂಗಿನ ಗರಿ ತನ್ನ ಕದಂಬ ಬಾಹು ಚಾಚಿ ಬಿದ್ದುದರಿಂದ ಮನೆಯ ಮಂದಿಯೆಲ್ಲ ಬದುಕಿದರೆನ್ನಿ. ಇತ್ತ 4-5 ದಿನವಾದರೂ ಎಡೆಬಿಡದೆ ಸುರಿಯುತ್ತಿರುವ ಗಾಳಿ ಮಳೆಯಿಂದ ಕೃಷಿ ಭೂಮಿ ಸಂಪೂರ್ಣ ನೀರು ಪಾಲಾಗಿತ್ತು. ಬಟ್ಟಲಿಗೆ ನೀರು ತುಂಬಿದಂತೆ ನೀರು ಹರಿಯಲು ಜಾಗವೇ ಇಲ್ಲದೆ ಅಂಚುಕಟ್ಟುಗಳೇ ಮಾಯವಾಗಿ ಕಣ್ಣು ಹಾಯಿಸಿದ ದೂರದಷ್ಟು ನೀರೇ ಕಾಣಸಿಗುತ್ತಿತ್ತು. ನೀರಿನ ಒರತೆಗಳು, ನದಿ, ಹಳ್ಳ, ಬಾವಿ, ತೋಡು ಸಂಪೂರ್ಣ ಜಲಮಯವಾಗಿ ಹರಿಯುವ ನೀರುಗಳೆಲ್ಲ ಮನುಷ್ಯರನ್ನು ಮಾತನಾಡಿಸಲೆಂದು ಮನೆ ಬಾಗಿಲಿಗೆ ಬಂದು ನಿಂತಿತ್ತು. ಮಕ್ಕಳಿಗೆ 4-5 ದಿನದಿಂದ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ರಜೆಯನ್ನೂ ನೀಡಲಾಗಿತ್ತು. ರಾತ್ರೋರಾತ್ರಿ ಮನೆಯ ಗೋಡೆ, ಶಾಲೆಯ ಗೋಡೆ ಬಿದ್ದದ್ದು, ಹಟ್ಟಿಯ ಗೋಡೆಯ ಒಳಗಿದ್ದ ದನಕರುಗಳು ಸತ್ತದ್ದು, ಮನೆ ಮಂದಿಯೆಲ್ಲ ಮನೆ ಮಹಡಿಯಡಿ ಸಿಲುಕಿದ್ದು, ವಿದ್ಯುತ್ ಕಂಬ, ಮರ ಬಿದ್ದು ರಸ್ತೆ, ಮನೆ, ವಾಹನಗಳು ಜಖಂಗೊಂಡ ಸುದ್ದಿ ಬಾಯಿಂದ ಬಾಯಿಗೆ ಹರಿದಾಡಿ ಎಲ್ಲರ ಕಲ್ಲು ಹೃದಯವೂ ಮಳೆಯ ನೀರಿಗೆ ಕರಗಿ ನೀರೊಡನೆ ನೀರಾಗಿತ್ತು. ಜಲಪ್ರಳಯವಾದರೂ ಅನ್ನಿ, ಅತಿವೃಷ್ಟಿಯಂತಾದರೂ ಅನ್ನಿ, ಮಳೆ ಮಾತ್ರ ತನ್ನ ಆವೇಶವನ್ನು ಕಡಿಮೆ ಮಾಡುವ ಯಾವ ಲಕ್ಷಣವೂ ಕಾಣಿಸುತ್ತಿರಲಿಲ್ಲ. ಇಂತಹ ಕರಾಳ ಸಂದರ್ಭದಲ್ಲೊಂದು ಊರಿನ ಪ್ರಮುಖ ವ್ಯಕ್ತಿಯ ಸಾವಾಯಿತು. ಸಾಯುವ ವಯಸ್ಸಲ್ಲದ ವಯಸ್ಸಲ್ಲಿ ಸಾಯುವುದು ಈಗ ಸರ್ವೇ ಸಾಮಾನ್ಯವಾದ ವಿಷಯ. ಆದರೂ 45-50 ವರ್ಷದ ಆಸುಪಾಸಿನ ಊರಿನ ಕೌನ್ಸಿಲರ್ ಹೃದಯಾಘಾತದಿಂದ ಮೃತಪಟ್ಟಿದ್ದ. ಊರಿನ ಕೌನ್ಸಿಲರ್ ಎಂದ್ರೆ ಕೇಳಬೇಕೆ? ಜನರ ಅಪಾರ ದಂಡು ಮಳೆಯ ನಡುವೆ ಕೋಡೆಯ ಕೆಳಗೆ 100 ಛತ್ರಿಗಳಾಗಿ ಮನೆಯ ಮುಂದೆಲ್ಲ ನೆರೆದಿದ್ದರು. ರಾತ್ರಿ ಊಟ ಮಾಡಿ ಮಲಗುವವರೆಗೂ ಸರಿ ಇದ್ದರಂತೆ. ಮಲಗಿದ ವ್ಯಕ್ತಿ ಬೆಳಿಗ್ಗೆ ಗಂಟೆ 7 ಯಾಕೆ ಎದ್ದಿಲ್ಲ ಅಂತ ಎಬ್ಬಿಸಲು ಹೋದಾಗ ಏಳಲೇ ಇಲ್ವಂತೆ ಎಂಬ ಮಾತು ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಕೆಲವರು ಪುಣ್ಯಾತ್ಮ ಒಳ್ಳೆಯ ಸಾವನ್ನೇ ಪಡೆದ ಎನ್ನುತ್ತಿದ್ದರೆ, ಛೆ, ಇಂಥ ಹಾಳು ಮಳೆಯ ನಡುವೆ ಜೀವ ಬಿಡಬೇಕಿತ್ತೆ, ಮನೆ ಮಂದಿಗೆ ಅಂತ್ಯಕ್ರಿಯೆಗೂ ತೊಂದರೆ ಬಂತಲ್ಲ ಎಂದು ಅಂಗಡಿ ಎದುರಿನಲ್ಲಿ ಬೀಡಿ ಸೇದುತ್ತಾ ನಿಂತ ಸೋಮ ಗೊಣಗಿದ. ಅಲ್ಲಿ ಹತ್ತಿರದ ಬ್ಯಾಂಕಿನವರು ಈ ಸಾವಿನ ಸುದ್ದಿ ಕೇಳಿದೊಡನೆ, ನಮ್ಮ ಬ್ಯಾಂಕಿನಲ್ಲೂ ಆತನ ಸಾಲ ಬಾಕಿ ಇತ್ತು, ಪ್ರತಿ ಬಾರಿಯೂ ಸರಿಯಾದ ಸಮಯಕ್ಕೆ ಬಡ್ಡಿ ಕಟ್ಟಿ ಕಂತು ಕಟ್ಟುತ್ತಿದ್ದ, ಇನ್ನು ಆ ಸಾಲವನ್ನು ಯಾರು ತೀರಿಸುವರೋ ಎಂದು ಬಂದ ಗ್ರಾಹಕರೊಬ್ಬರಲ್ಲಿ ಹೇಳುತ್ತಾ ಸಾಲಕ್ಕೆ ಜಾಮೀನು ಹಾಕಿದ ವ್ಯಕ್ತಿಗಳು ಯಾರೆಂಬುದನ್ನು ಕಂಪ್ಯೂಟರ್ನಲ್ಲಿ ಫೈಲಿನಲ್ಲಿ ಹುಡುಕುತ್ತಾ ಸಹಿಯನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದರು. ಅವರ ಹಿರಿಯ ಮಗ ದುಬೈಯಲ್ಲಿ ಇದ್ದಾನಂತೆ. ತಂದೆ ಹಣವನ್ನು ಅಷ್ಟು ಹೊತ್ತು ಯಾರಾದರೂ ಇಡ್ತಾರಾ? ಅವನು ಬರುವುದು ಯಾಕೋ ಅನುಮಾನ ಎನ್ನುತ್ತಾ ಬೀಡಿ ಕಟ್ಟುವ ಗೌರಿಯು ಗಿರಿಜಾಳಲ್ಲಿ ಹೇಳುತ್ತಿದ್ದಳು. ಹೌದು, ಸಾವು ಎಂದರೆ ಸಾವಷ್ಟೇ. ಎಷ್ಟೋ ಬಾರಿ ಜಗಳವಾಡುವಾಗ, ಬೈದುಕೊಳ್ಳುವಾಗ ಸಾಯಲಿ ಬಿಡು, ಸತ್ತು ಹೋಗು ಎಂಬ ಮಾತನ್ನು ಆಡಿಬಿಡುತ್ತೇವೆ. ಆ ಸಾವು ಎಷ್ಟು ಭಯಾನಕ ಎಂದು ನೋಡಬೇಕೆಂದರೆ ಸತ್ತವರ ಮನೆ ಮುಂದೆ ನಿಂತಾಗ ಆ ಕೂಗಾಟ, ಚೀರಾಟ, ಅವಲಂಬನೆಯ ಪಾರ್ಶ್ವದ ಹುಡುಕಾಟ ಕಂಡಾಗಲೆಲ್ಲ ಆ ಮಾತು ಬಾಯಲ್ಲಿ ಬಿಡಿ ಮನದಲ್ಲೂ ನೆನೆಯಲು ಕೊಂಚ ಭಯಪಡುತ್ತೇವೆ. ಅವರಿವರು ಹೇಳಿದಂತೆ ಹಿರಿಯ ಮಗ ಮಹೇಶ ದುಬೈಯಿಂದ ಬರಲು ಸಾಧ್ಯವಾಗಲೇ ಇಲ್ಲ. ಕಾರಣ 10 ಇತ್ತು. ಕೋವಿಡ್ ಸಮಸ್ಯೆ ಮಾತ್ರ ಪ್ರಮುಖ ಕಾರಣವಾಗಿ ತಲೆದೂರಿತ್ತು. ಬರುವಾಗ ಜ್ವರ ಕೊಂಚ ಇದ್ದ ಕಾರಣವೇ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಆಗಿ ಬದಲಾಗಿ ಮಹೇಶನಿಗೆ ತಂದೆಯ ಮುಖ ಕಾಣಲು ಸಾಧ್ಯವಾಗಲಿಲ್ಲ. ಕಿರಿಯ ಮಗ ರಾಜೇಶನೇ ಹೆಣ ಸುಡುವುದೆಂದು ಹಿರಿಯರೆಲ್ಲ ತೀರ್ಮಾನ ಕೈಗೊಂಡರು. ಊರಿನಲ್ಲಿ ಸದ್ಯವಿರುವುದು ಒಂದೇ ಒಂದು ಸ್ಮಶಾನ. ಉಳಿದಂತೆ ಸ್ಮಶಾನವನ್ನು ಜಲವು ತನ್ನ ಸ್ವಾಧೀನಕ್ಕೆ ಪಡೆದಿತ್ತು. ಒಂದೇ ಒಂದು ಹೆಣ ಸುಡಲಾಗುವಷ್ಟು ಅವಕಾಶವಿರುವ ಚಿಕ್ಕ ಸ್ಮಶಾನವದು. ಎಣಿಸಿದಂತೆ ಸ್ಮಶಾನ ನಿರ್ಮಾಣವಾಗಿದ್ದರೆ 50 ಸೆಂಟ್ಸ್ ಜಾಗದಲ್ಲಿ ಆ ಸ್ಮಶಾನ ಇರಬೇಕಿತ್ತು. ಸ್ಮಶಾನದ ಅಕ್ಕಪಕ್ಕದ ಜಾಗದ ಊರ ಗ್ರಾಮಸ್ಥರು ತಮ್ಮ ಜಾಗದ ಅಳತೆಯನ್ನು ಬೇಲಿ ಹಾಕಿ ವಿಸ್ತರಿಸಿಕೊಂಡು ಅಕ್ರಮ ಸಕ್ರಮ ಯೋಜನೆಯನ್ವಯ ಒಳಪಡೆದ ನಂತರ ಸ್ಮಶಾನ ನಿರ್ಮಾಣ ಯೋಜನೆಗೆ ಗ್ರೀನ್ ಸಿಗ್ನಲ್ ಬಿದ್ದುದರಿಂದ ಈಗ ಸದ್ಯ ಬರೀ 5 ಸೆಂಟ್ಸ್ನಲ್ಲಿ ಸ್ಮಶಾನ ತಲೆ ಎತ್ತಿತ್ತು. 4 ಹೆಣ ಸುಡುವ ಕಾಷ್ಟಗಳ ನಿರ್ಮಾಣಕ್ಕಾಗಿ ಹಣ ಅನುದಾನ ಬಿಡುಗಡೆಯಾಗಿದ್ದರೂ ಕೊನೆ ಹಂತದಲ್ಲಿ ನಿರ್ಮಾಣವಾಗಿದ್ದು ಮಾತ್ರ ಒಂದೇ ಒಂದು. ಪ್ರತಿ ಮಳೆಗಾಲದ ಸಮಯದಲ್ಲೂ ಇದು ಒಂದೇ ಸ್ಮಶಾನ ಜನರಿಗೆ ಉಪಯೋಗಕ್ಕೆ ಬರುತ್ತಿದ್ದುದು. ಇಬ್ಬರು ಒಂದೇ ದಿನ ಸತ್ತರೆ ಮೊದಲು ಸತ್ತವರ ಹೆಣ ಸುಟ್ಟ ಮೇಲೆಯೇ ಇನ್ನೊಬ್ಬರ ಹೆಣ ಸುಡಬೇಕಿತ್ತು. ಸತ್ತವರ ಹೆಣ ಸುಟ್ಟಾಯ್ತಾ ಅಂತ ಇನ್ನೊಬ್ಬರ ಮನೆಯವರು ಕಾಯುವುದನ್ನು ಕಂಡಾಗಲೆಲ್ಲ ಸತ್ತ ಮೇಲೂ ಕರ್ಮಾದಿಗಳನ್ನು ಮುಗಿಸುವುದು ಮನೆಯವರಿಗೆ ತಲೆನೋವಾಗಿ ಕಾಣುತ್ತಿದೆಯೇ ಎಂಬ ಅನುಮಾನ ಕಾಡುತ್ತಿದ್ದುದು ಸುಳ್ಳಲ್ಲ. ಆದರೆ ಕೌನ್ಸಿಲರ್ ಗಣೇಶ ಪುಣ್ಯಾತ್ಮನೇ ಇರಬಹುದು.
ಪಾಪ ಸತ್ತದ್ದೂ ಬೇಗ, ಸುಡುವ ಜಾಗವೂ ಬೇಗ ಸಿಕ್ಕಿತು. ನನ್ನ ಮಾತಿನಲ್ಲಿ ಹೇಳಬೇಕಾದ್ರೆ ಹೊರಟೇ ಬಿಟ್ಟಿತು ಮಸಣದ ತೇರು 4 ಜನ ಗಾಲಿಗಳ ಹೊಂದಿ. ಮೊದಲೇ ಹೇಳಿದಂತೆ ಮಳೆ ಮಾತ್ರ ಒಂದಿಂಚೂ ಬಿಡುವ ಲಕ್ಷಣವೂ ಕಾಣುತ್ತಿರಲಿಲ್ಲ, ಬಿಡಲೂ ಇಲ್ಲ. ಊರ ಒಳಗಡೆಯೇ ನಿರ್ಮಾಣವಾಗಿದ್ದ ಡ್ಯಾಂ ಕೂಡ ಜನರಿಗೆ ಉಪದ್ರಕಾರಿಯಾಗಿತ್ತೆಂದರೆ ಸುಳ್ಳಲ್ಲ. ಯಾವ ಕಾಲಕ್ಕೆ ನೀರಿನ ಒಳಹರಿವು ಜಾಸ್ತಿ ಎಂದು ಹೊರಗೆ ಬಿಡುತ್ತಾರೋ ದೇವರೇ ಬಲ್ಲ. ಸ್ಮಶಾನವು ಡ್ಯಾಂಗಿಂತ 2 ಕೂಗಳತೆ ದೂರದಲ್ಲಿತ್ತು. ಹೆಣವನ್ನು ಹೊತ್ತು ಅಂತೂ ಸ್ಮಶಾನದ ಮಹಡಿಯ ಒಳಗೆ ಊರ ಮಂದಿಯೆಲ್ಲ ಸೇರಿ ತಂದಿಟ್ಟರು. ಎಲ್ಲಿತ್ತೋ ಆ ಭಯಾನಕ ಮಳೆ, ಎಲ್ಲಿತ್ತೋ ಆ ಮಳೆಯ ರಭಸ. ಮಳೆಯ ತೀವ್ರತೆಯು ಮತ್ತೂ ಬಿರುಸಾಗಿ ಮಳೆಯ ಹನಿಗಳೆಲ್ಲ ಮಂಜುಗಡ್ಡೆಯ ಚೂರುಗಳಂತೆ ಮೈಮೇಲೆ ಬೀಳುವ ಅನುಭವವು ಗ್ರಾಮಸ್ಥರಿಗೆ ಆಗುತ್ತಿದ್ದಂತೆಯೇ ಸರಸರನೆ ಗಾಳಿಯ ರಭಸಕ್ಕೆ ಸ್ಮಶಾನದ ಮಾಡು ಸಂಪೂರ್ಣವಾಗಿ ಹಾರಿ ಸ್ವಲ್ಪ ದೂರ ಹೋಗಿ ಬಿತ್ತು. ಸ್ಮಶಾನದ ಬುಡದಲ್ಲೇ ಇದ್ದ ಆಲದ ಮರದ ಬೇರು ರಸ್ತೆಯ ಬದಿಯ ತೋಡಿಗಾಗಿ ಅಗೆದಿದ್ದರಿಂದ ಸಡಿಲವಾಗಿ ಇನ್ನೇನು ಸ್ಮಶಾನದ ಮೇಲೆ ಬೀಳಲು ಹವಣಿಸುತ್ತಿದ್ದಂತಿತ್ತು. ಇತ್ತ ಆ ಶಬ್ದಕ್ಕೆ ಹಾಗೂ ಸ್ಮಶಾನದ ಮಾಡು ಕಿತ್ತು ಹೋಗಿದ್ದಕ್ಕೆ ಬೆದರಿದ್ದ ಜನ ಮುಂದೆ ಆ ಹೆಣವನ್ನು ಹೇಗೆ ಸುಡುವುದೆಂದು ಚಿಂತಿತರಾಗಿದ್ದ ಸಂದರ್ಭಕ್ಕೆ ಡ್ಯಾಂನ ನೀರು ಒಮ್ಮಿಂದೊಮ್ಮಲೆ ಬಂದ ಮಳೆಯ ನೀರಿಗೆ ತುಂಬಿ ಒಂದು ಶಿಥಿಲಾವಸ್ಥೆಯ ಗೋಡೆಯು ಒಡೆದು ನೀರು ಬೃಹದಾಕಾರದ ಅಲೆಯಂತೆ ಎದ್ದು ಒಮ್ಮಿಂದೊಮ್ಮೆಲೆ ಚಿಮ್ಮಿ ತಮ್ಮೆಡೆಗೆ ಬರುವುದನ್ನು ಗಮನಿಸಿದ ಎಲ್ಲರೂ ಓಟ ಕಿತ್ತರು. ನೀರು ನುಗ್ಗಿದ ರಭಸಕ್ಕೆ ಅರ್ಧ ಊರೇ ಜಲಾವೃತವಾಯಿತು. ಸಾಧಾರಣದ ಮನೆಗಳೆಲ್ಲ ಮುರಿದು ಬಿದ್ದಿತ್ತು. ಮಹಡಿಯ ಮನೆಗಳ ಅರ್ಧ ಭಾಗದಷ್ಟು ನೀರು ತುಂಬಿ ರಸ್ತೆಯನ್ನೇ ದಾರಿ ಮಾಡಿಕೊಂಡು ನೀರು ಹರಿದು ಸಿಕ್ಕ ವಸ್ತುಗಳನ್ನೆಲ್ಲ ಕಬಳಿಸುತ್ತಾ ಜನ ಜಾನುವಾರುಗಳೆಂಬ ಭೇದವಿಲ್ಲದೆ ತೇಲಿಸುತ್ತಾ ಮುಳುಗಿಸುತ್ತಾ ನೀರು ಊರತ್ತ ಧಾವಿಸಿ ಬಂದಿತ್ತು. ಎಲ್ಲರೂ ಎತ್ತರದ ಸ್ಥಳಕ್ಕೆ ಬರಬೇಕೆಂಬ ಧ್ವನಿವರ್ಧಕದ ಕೂಗು ಕಿವಿಗೆ ಬೀಳುತ್ತಿದ್ದನ್ನು ಕೇಳಿ ಮನೆಯಲ್ಲಿರುವ ಮಕ್ಕಳನ್ನು ಹೊಸುಗೂಸುಗಳನ್ನು ಹೊತ್ತ ತಾಯಂದಿರು ಓಡಿದರು. ಹಣ ಚಿನ್ನಗಳನ್ನೊಂದಿಷ್ಟನ್ನು ಕೈಗೆ ಸಿಕ್ಕಿದ್ದನ್ನು ಹಿಡಿದು ಗಂಡಸರು ಅವರ ಹಿಂದೆಯೇ ಓಡಿದರು. ಮನೆಯ ಹೊರಗಡೆ ಅಗತ್ಯ ವಸ್ತುಗಳ ಖರೀದಿಗೆ ನಡೆದವರು ತಮ್ಮ ಜೀವವಾದರೂ ಉಳಿದರೆ ಸಾಕೆಂಬ ಹಂಬಲದಿಂದ ಧ್ವನಿವರ್ಧಕದ ಶಬ್ದದೆಡೆಗೆ ಧಾವಿಸಿ ನಡೆದರು. ಇಲ್ಲಿ ಕೌನ್ಸಿಲರ್ ಗಣೇಶನ ಹೆಣವು ನೀರಲ್ಲಿ ತೇಲಿ ಹೋಗಬೇಕಿತ್ತೆನ್ನುವಷ್ಟರಲ್ಲಿ ಬೃಹದಾಕಾರದ ಆಲದ ಮರವು ಅದರ ಮೇಲೆ ಬಿದ್ದು ಅದರಡಿಯಲ್ಲಿ ಅಡಗಿಸಿಟ್ಟಂದದಿ ಹುದುಗಿ ಹೋಯಿತು. ಊರಿಗೆ ಊರೇ ಜಲಪ್ರವಾಹದಲ್ಲಿ ತೊಯ್ದು ತೊಪ್ಪೆಯಾಯಿತು. ಈಗ ಎಲ್ಲರಿಗೂ ತಮ್ಮ ತಮ್ಮ ಉಸಿರನ್ನು ಉಳಿಸಿಕೊಳ್ಳುವ ಚಿಂತೆ ಬಿಟ್ಟರೆ ಗಣೇಶನ ಹೆಣದ ಕುರಿತು ಯಾರೊಬ್ಬರಿಗೂ ಯೋಚನೆ ಬರಲಿಲ್ಲ. ಕತ್ತಲು ಹರಿಯುತ್ತಿದ್ದಂತೆ ಗಣೇಶನ ಹೆಣದ ಪಕ್ಕದಲ್ಲೇ ಅವನ ಆತ್ಮವು ತನ್ನ ದೇಹದ ಅಗ್ನಿಸ್ಪರ್ಶವನ್ನು ಕಣ್ತುಂಬಿಕೊಂಡು ಬೇರೆಡೆಗೆ ಹಾರಲು ಕಾದು ಕುಳಿತಿತ್ತು. ಇತ್ತ ಬೃಹದಾಕಾರದ ಆಲದ ಮರದ ಆತ್ಮವು ಹೊರಗಡೆ ಬಂದು ತನ್ನ ಮರದ ಜೀವಿತಾವಧಿ ಮುಗಿದಿದೆ, ಬೇರೊಂದು ಜೀವಕ್ಕೆ ಬೆಳಕಾಗುವೆ ಎಂದು ಹೊರಟು ನಿಂತಾಗ ಗಣೇಶನ ಆತ್ಮವನ್ನು ಕಂಡು ಸಮೀಪ ಬಂದು, ಯಾಕಪ್ಪ, ಯಾರಿಗಾಗಿ ಕಾಯ್ತಾ ಇದ್ದೀಯಾ? ಇಷ್ಟು ದಿನ ಆ ದೇಹದೊಳಗೆ ಇದ್ದದ್ದು ತೃಪ್ತಿ ಆಗ್ಲಿಲ್ವಾ ನಿನ್ಗೆ ಎಂದು ವಿಚಾರಿಸಲಾಗಿ, ಇದ್ದ ಜೀವಕ್ಕೆ ಮುಕ್ತಿ ಕೊಡುವುದನ್ನು ಕೊಂಡು ಹೊಸ ಜೀವಕ್ಕಾಗಿ ಹಾರಿ ಹೋಗೋಣ ಅನ್ಕೊಂಡೆ. ಅದು ನೋಡಿದ್ರೆ ಆಗೋಲ್ಲ ಅನ್ಸುತ್ತೆ. ಸುಡಲು ಬಂದವರು ಜೀವಕ್ಕಾಗಿ ಓಡಿ ಹೋದ್ರು. ಇನ್ನೂ ಈ ಜೀವದ ಕತೆ ಅಷ್ಟೇ. ನಿನ್ನ ಮರದಡಿ ಬಿದ್ದು ಅದು ಹುದುಗಿ ಹೋಗಿದೆ. ನೆರೆ ಮುಗಿದ ಮೇಲೆ ಸಿಗುತ್ತೋ ಇಲ್ವೋ ಅಂದಿತು. ಆಗ ಆಲದ ಮರದ ಆತ್ಮ, ಹೋ, ಈ ದೇಹ ಗಣೇಶನದ್ದು ಅಲ್ವಾ? ನೀನ್ಯಾಕೆ ಅವನಿಗೆ ಈ ರಸ್ತೆ ಬದಿಯನ್ನು ಅಗಿಯುವ ಬುದ್ಧಿ ಕೊಟ್ಟೆ? ನೋಡು, ಈಗ ನಾನು ಬೀಳುವುದಕ್ಕೂ ಅದೇ ಕಾರಣವಾದದ್ದು. ಈ ಡ್ಯಾಮ್ ಮಾಡಿದ್ದು ಅವನೇ ಅಲ್ವಾ? ಬಂದ ಹಣದಲ್ಲಿ ಅರ್ಧ ವಿನಿಯೋಗಿಸಿ ಅರ್ಧದಷ್ಟು ತಾನೇ ನುಂಗಿ ನೀರು ಕುಡಿದದ್ದು ನನ್ನ ಮರದ ಅಡಿಯಲ್ಲೇ. ರಸ್ತೆ ಆಚೆ ಪಕ್ಕದಲ್ಲಿರುವ ಮನೆಯವರ ಹತ್ತಿರ ದುಡ್ಡು ತಗೊಂಡು ಅವರ ಮನೆಯ ಜಾಗವನ್ನು ಉಳಿಸಿ ನನ್ನ ಕಾಲು ಬುಡದ ಹತ್ತಿರ ಅಗೆದು ರಸ್ತೆ ಮಾಡಿ ಕಾಲುವೆ ಮಾಡಿ ನಾನು ಬೀಳುವ ಹಾಗೆ ಮಾಡಿದ. ಈ ಸ್ಮಶಾನನೋ 4 ಡಬ್ಬಿಗಳಿಂದ ಹೆಣ ಸುಡಲು ಸಿದ್ಧವಾಗಬೇಕಿತ್ತು. ಅದರಲ್ಲೂ 3 ತಾನೇ ತಿಂದು 1 ಡಬ್ಬಿಗೂ ಈಗ ಜಾಗ ಇಲ್ಲದ ಹಾಗೆ ಮಾಡ್ಕೊಂಡ. ಅದಿರ್ಲಿ, ನೀನು ಅವನ ಆತ್ಮ ಅಲ್ವಾ, ನೀನ್ಯಾಕೆ ಇಂತಹ ಬುದ್ಧಿ ಕೊಡ್ತೀಯ ಅವನಿಗೆ ಎಂದು ಕೇಳಿತು. ಆಗ ಗಣೇಶನ ಆತ್ಮವು, ನೀನು ಹಾಗೆ ಅನ್ಕೊಳ್ತೀಯ, ನಾನು ನಿನ್ನ ತರಹನೇ ಆತ್ಮ. ಆದ್ರೆ ನೀನು ಮರವನ್ನು ಹುಡ್ಕೊಂಡು ಹೋಗ್ತೀಯ, ನಾನು ಮನುಷ್ಯರನ್ನು ಹುಡ್ಕೊಂಡು ಹೋಗ್ತೀನಿ. ನಿನ್ನ ಮರವೋ ನೀನು ಹೇಳಿದ ಹಾಗೆ ಕೇಳುತ್ತೆ, ಆದ್ರೆ ನನ್ನ ಮಾನವ ಜೀವಿ ನಾನು ಹೇಳಿದ ಹಾಗೆ ಕೇಳುವುದಿಲ್ಲ. ಪ್ರತಿ ಬಾರಿ ತಪ್ಪು ಮಾಡುವಾಗಲೂ ಎದೆಯ ಡವಡವ ಶಬ್ದ ಜಾಸ್ತಿ ಮಾಡ್ತಾ ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳ್ತೇನೆ. ಬಾಯಿಗೂ ನನಗೂ ಸಂಬಂಧನ ಗಟ್ಟಿ ಮಾಡಿಕೊಂಡು ಸುಳ್ಳನ್ನು ಹೇಳುವಾಗ ತೊದಲೋ ಹಾಗೆ ಮಾಡ್ತೇನೆ. BP ಶುಗರ್ ಅನ್ನು ಜಾಸ್ತಿ ಕಡಿಮೆ ಕೂಡ ಮಾಡಿ ತಪ್ಪು ಮಾಡ್ತಾ ಇದ್ದೀಯ ಅಂತ ಒತ್ತಿ ಹೇಳ್ತೀನಿ. ಕಣ್ಣಿಗೆ ಕಾಣದ ರೋಗಕ್ಕೆಲ್ಲ ಹೆದರಿಸಿ ಸರಿದಾರಿಯಲ್ಲಿ ನಡೆಯುವ ಹಾಗೆ ಹೇಳ್ತಾ ಇರ್ತೀನಿ. ಆದ್ರೆ ನಾನೇನ್ ಮಾಡೋದು? ಮಾನವನದ್ದು ಅಂತ ಸ್ವಂತವಾಗಿರೋದು ಒಂದಿದೆ, ಅದೇ ಮೆದುಳು. ಅದರಲ್ಲೇ ಅವನ ಬುದ್ಧಿ ಅಂತ ಇದೆಯಂತೆ. ಎಷ್ಟೋ ಬಾರಿ ನಾನು ಎಚ್ಚರಿಸಿದ್ರು ಕೇಳೋದೇ ಇಲ್ಲ. ಅವನದ್ದೇ ಬುದ್ಧಿ ಉಪಯೋಗಿಸಿಕೊಂಡು ಕೆಟ್ಟದ್ದನ್ನೇ ಮಾಡ್ತಾ ಹೋಗ್ತಾನೆ. ಮೊನ್ನೆ ರಾತ್ರಿ ಮಳೆ ಜೋರಾಗಿ ಬಂದಾಗ ಈ ಡ್ಯಾಮ್ನ ನೆನಪು ಮಾಡ್ಕೊಂಡ. ನಾನು ಬುದ್ಧಿ ಉಪಯೋಗಿಸಿ ಕಳಪೆ ಕಾಮಗಾರಿ ಮಾಡಿದ್ದು ನೆನಪು ಮಾಡ್ಕೊಂಡ. ಅದು ಒಡೆದು ಹೋಗುತ್ತೆ ಅಂತ ಅವನಿಗೆ ಅನಿಸ್ಲಿಕ್ಕೆ ಶುರುವಾಯಿತು. BP ಶುಗರ್ ಎಲ್ಲ ವ್ಯತ್ಯಾಸ ಆಗಿ ಬುದ್ಧಿಗೆ ಹೃದಯ ಹೊಡ್ಕೊಳ್ಳೋದನ್ನ ಹೇಳೋದಕ್ಕೆ ಮರೆತು ಹೋಯಿತು. ಜೀವನೇ ಕೆಲಸ ನಿಲ್ಲಿಸಿದ ಮೇಲೆ ನಾನೇನ್ ಮಾಡೋದು? ಹೊರಗೆ ಬಂದೆ. ಅವನೇ ಮಾಡಿದ ತಪ್ಪಿಗೆ ಅವನ ಹೆಣನು ಸುಡ್ದಾಗ ಮಾಡ್ಕೊಂಡ. ಎಷ್ಟಾದ್ರೂ ಅದ್ರೊಳಗೆ ಇದ್ನಲ್ಲ,
ಸುಡೋದಾದ್ರೂ ನೋಡ್ಕೊಂಡು ಇನ್ನೊಂದ್ ಜೀವ ಹುಡ್ಕೋಣ ಅನ್ಕೊಂಡೆ. ಪರಿಸ್ಥಿತಿ ನೋಡಿದ್ರೆ ಇವನ್ನು ಹುಡುಗಳೇ ಅಂತರ್ಧಾನ ಮಾಡ್ಬೇಕು ಅನ್ಸುತ್ತೆ. ನೋಡು, ನಿನ್ನ ಮರದ ಕೊಂಬೆಯ ಒಂದು ತುದಿಯ 4 ಎಲೆಗಳು ಮಾತ್ರ ತೋರ್ತಾ ಇದೆ. ಇನ್ನು ಇವನನ್ನ ಎಲ್ಲಿ ಆ ಮಣ್ಣಿನಡಿ ಹುಡುಕ್ತಾರೆ? ಇರ್ಲಿ ಬಿಡು, ಇನ್ನು ಕಾಯೋದ್ರಲ್ಲಿ ಅರ್ಥವಿಲ್ಲ ಅನ್ಸುತ್ತೆ. ನಿನ್ ಜೊತೆಗೆ ನಾನು ಬಂದ್ಬಿಡ್ತೀನಿ, ಬೇರೆ ಜೀವನ ಹುಡ್ಕೋಣ ಎಂದಿತು. ಆಶ್ಚರ್ಯಪಟ್ಟ ಆಲದ ಮರದ ಆತ್ಮವು, ಅದಿರಲಿ ತಮ್ಮ, ಮತ್ತೆ ಊರಿನವರೆಲ್ಲ ಅದು ಹೇಗೆ ಒಳ್ಳೆಯವರು ಒಳ್ಳೆಯವರು ಅಂತ ಅವನನ್ನ ಆಡಿ ಹೊಗಳ್ತಾರಲ್ಲ, ಅದೇನು ಒಳ್ಳೆ ಕೆಲಸ ಮಾಡಿದ ಅಂತ ಕೇಳ್ತೀನಿ. ನೋಡಯ್ಯ, ನಿನಗ್ ಸರಿಯಾಗಿ ಹೇಳ್ತೀನಿ ಕೇಳು. ಇದು ನಾನು ಅಂದ್ರೆ ಗಣೇಶನ ಆತ್ಮ. ಆತ ಅವನೊಳಗೆ ಇರುವುದೇ ಬೇರೆ, ಆತ ಹೊರಗಡೆ ತೋರ್ಸ್ಕೊಳ್ಳೋದೇ ಬೇರೆ. ಬರೀ ಮುಖವಾಡ ಧರಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಒಮ್ಮೆ ಒಂದು ಮುಖವಾಡಕ್ಕೆ ಮನುಷ್ಯ ಜೀವಿ ಅಂಟುಕೊಂಡ ಮೇಲೆ ಆ ಮುಖವಾಡನ ಕಳಿಸ್ಲಿಕ್ಕಾಗೋಲ್ಲ. ನೀನೇ ಆಲೋಚನೆ ಮಾಡು. ಆತ ಅಷ್ಟೆಲ್ಲ ಅಧಿಕಾರಕ್ಕಾಗಿ ಹುದ್ದೆಗಾಗಿ ಓಡಾಡ್ದ. ಮನೆಗೆ ಹೋಗಿ ಮಾತ ಕೇಳ್ದ. ಎಲ್ಲರಿಗೂ ತಾನು ಮಾಡಿದ ಒಳ್ಳೆ ಕೆಲಸನೇ ಹೇಳ್ತಾ ಹೋದ. ಸಿಕ್ಕವರ ಕೈ ಕಾಲು ಹಿಡಿದು ಅಧಿಕಾರಕ್ಕೆ ಬಂದ. ಒಂದು ಅಧಿಕಾರ, ಅದರಲ್ಲಿ ಯಾವುದೂ ಲಾಭನೇ ಇಲ್ಲದೆ ಯಾರಾದ್ರೂ ಪರೋಪಕಾರವಾಗಿ ಕೆಲಸ ಮಾಡ್ತಾರಾ? ಒಂಚೂರು ಸ್ವಂತ ಲಾಭ ಇಲ್ಲದೆ, ಆಸೆ ಇಲ್ಲದೆ ಬೇರೆಯವರಿಗಾಗಿ ಅಧಿಕಾರಕ್ಕೆ ಕಿತ್ತಾಡ್ತಾರ? ಇವನು ಅದೇ ಮಾಡಿದ್ದು. ಬೇಕಂದಾಗ ನಗ್ತಾ ಇದ್ದ. ಬಡವರನ್ನು ಹುಡುಕಿ ಅವರಿಗಾಗಿ ತಾನು ಬದುಕ್ತಾ ಇರೋ ಹಾಗೆ ತೋರ್ಸ್ಕೊಳ್ತಾ ಇದ್ದ. ಒಬ್ರಿಗೂ ಅನುಮಾನನೇ ಬರಲಿಲ್ಲ. ನಿಜವಾಗಿ ಅವನನ್ನು ನೋಡ್ತಾ ಇದ್ದಿದ್ದು ನಾನು ಮಾತ್ರ. ಇವನಿಗಿಂತ ಇನ್ನೂ ಕಳಕ ಸ್ಥಿತಿಯಲ್ಲಿ ಬದುಕ್ತಾ ಇರುವ ಮನುಷ್ಯ ಪ್ರಾಣಿನ ನೀನು ನೋಡಿಲ್ಲ ಬಿಡು. ನೋಡೋದು ಬೇಡ. ಮನುಷ್ಯ ಹೊರಗಡೆ ಇರುವಷ್ಟು ಚೆನ್ನಾಗಿ ಒಳಗಡೆ ಇರೋಲ್ಲ. ನೋಡು, ನೀರು ಹೋಗೋ ಜಾಗಕ್ಕೆ ಮನೆ ಕಟ್ಟಡ ಇದೆ, ನೀರು ಹೋಗೋಕೆ ಜಾಗ ಇಲ್ಲ ಅಂತ ಕೂಗ್ತಾ ಇದ್ದಾರೆ. ಎಲ್ಲದಕ್ಕೂ ಅಂತ್ಯ ಬೇಕಲ್ವಾ? ಎಲ್ಲವೂ ಒಂದೊಂದು ಕಾರಣ ಅಷ್ಟೇ. ಕೆಲವರ ಅಂತ್ಯ ಚೆನ್ನಾಗಿರುತ್ತೆ, ಕೆಟ್ಟದನ್ನೇ ಮಾಡಿದವರಂತೆ ಹೀಗೆ ಆಗುತ್ತೆ. ಬಿಡು, ನಮ್ಗೆಲ್ಲ ಇದು ಹೊಸ್ತಾ? ಉಸಿರಾಟ ನಿಂತು ಕೂಡ್ಲೆ ಇನ್ನೊಂದು ಜೀವನ ಹುಡ್ಕೊಂಡು ಹೋಗ್ತೀವಿ. ಜೀವ ಸರಿ ಇರುವವರೆಗೂ ಒಳಗಡೆ ಇರ್ತೀವಿ ಅಷ್ಟೇ ಎಂದು ಮಾತನಾಡುತ್ತಾ 2 ಆತ್ಮಗಳು ಬೇರೆ ಜೀವನ ಹುಡ್ಕೊಂಡು ಹೊರಟೇ ಬಿಟ್ಟವು. ಅಷ್ಟರಲ್ಲಾಗಲೇ ಬೆಳಕು ಹರಿದಿತ್ತು. 4-5 ದಿನದಿಂದ ಬಿದ್ದ ಮಳೆ ಕಡಿಮೆ ಆಗಿತ್ತು. ಊರಿನವರೆಲ್ಲ ಗಂಜಿ ಕೇಂದ್ರದಿಂದ ಮತ್ತೆ ಊರಿನ ತಮ್ಮ ಮನೆಯನ್ನು ಹುಡುಕಿಕೊಂಡು ಬಂದ್ರು. ಮನೆಯ ಕೆಸರುಗಳನ್ನು ಹೊರಗಡೆ ಚೆಲ್ಲಿ ಮನೆ ಶುಚಿಗೊಳಿಸಿ ಹಾವು, ಚೇಳು, ಹುಳು, ಹುಪ್ಪಟೆಗಳನ್ನೆಲ್ಲ ಹೊರಗೆಟ್ಟಿದ್ರು. ಆದ್ರೆ ಯಾರೊಬ್ಬರಿಗೂ ಗಣೇಶನಾಗಲಿ ಅವನ ಹೆಣದ ನೆನಪಾಗ್ಲಿ ಆಗ್ಲೇ ಇಲ್ಲ. ಆದರೆ ಗಣೇಶನ ಮನೆಯವರ ಬಾಯಿಯಿಂದ ಗಣೇಶನ ವಿಷಯ ಪ್ರಸ್ತಾಪವಾದಾಗಲೇ ಆ ವ್ಯಕ್ತಿಯ ಬಗ್ಗೆ ನೆನಪಾದದ್ದು. ಎಲ್ಲರೂ ಒಮ್ಮೆಗೆ ಗುಂಪಾಗಿ ಆಲದ ಮರ ಇರುವಲ್ಲಿ ತೆರಳಿದ್ರು. ಆದರೆ ಹೆಣ ಅಲ್ಲೇ ಇದ್ದಿತೋ ಅಥವಾ ನೀರಿನಲ್ಲಿ ಕೊಚ್ಚಿ ಹೋಯಿತೋ ಯಾರಿಗೂ ತಿಳಿಯಲಿಲ್ಲ. ಅಷ್ಟರಲ್ಲಾಗಲೇ ನೆರೆ ಪರಿಹಾರಕ್ಕೆಂದು ಊರಿಗೆ ಮುಖ್ಯಮಂತ್ರಿ ಆಗಮಿಸುವ ಸುದ್ದಿ ಕೇಳಿದೊಡನೆ ಆ ಗುಂಪು ಮತ್ತೆ ದೌಡಾಯಿಸಿತು. ರಾಜೇಶನು ತನ್ನ ತಂದೆ ನೆರೆಯಲ್ಲೇ ಕೊಚ್ಚಿ ತೀರಿ ಹೋದನೆಂದು ಮುಖ್ಯಮಂತ್ರಿಯವರಿಗೆ ತಿಳಿಸುವಾಗ ಸಾಕ್ಷಿ ನೀಡಬೇಕೆಂದು ಊರಿನವರಿಗೆಲ್ಲ ದಂಬಾಲು ಬಿದ್ದ. ಅದರಂತೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆತನ ಮಗನಿಗೆ 10 ಲಕ್ಷ ಪರಿಹಾರದ ಹಣವೂ ದೊರೆಯಿತು. ಕೆಲ ದಿನದ ನಂತರ ಗಣೇಶನ ಸಾವಿನ ನೆನಪು ಮನೆ ಮಂದಿಗೆ, ಊರ ಮಂದಿಗೆ ಮರೆತು ಹೋಗತೊಡಗಿತು. ಗಣೇಶನ ಜಾಗಕ್ಕೆ ಅವನ ಮಗ ರಾಜೇಶ ನಿಂತು ಹಣ ಚೆಲ್ಲಿ ಅನುಕಂಪದಿಂದ ಆಯ್ಕೆಯಾದ. ತಂದೆಯಂತೆ ಮಗ ಎಂಬ ಹೆಗ್ಗಳಿಕೆಯು ಗುಣಕ್ಕಿಂತಲೂ ಹಣದಿಂದ ಬಂತು. ಈಗ ಮತ್ತೆ ಮುರಿದ ಡ್ಯಾಮ್ ಅನ್ನು ಮರುವಿನ್ಯಾಸಗೊಳಿಸಲಾಗುತ್ತಿದೆ. ಮತ್ತೊಂದು ಹೊಸ ಸ್ಮಶಾನ ನಿರ್ಮಾಣವಾಗುತ್ತಿದೆ. ಜಾಗಕ್ಕಾಗಿ ಮತ್ತದೇ ಹಳೆಯ ಚಾಳಿ, ಹೊಸ ರಸ್ತೆ, ಹೊಸ ಕಾಲುವೆ, ಎಲ್ಲವೂ ಹೊಸದಾಗಿ ನಿರ್ಮಾಣವಾಗುತ್ತಿದೆ. ಹೊಸ ಅಧಿಕಾರಗಳು ಹಾಗೆ ಅಲ್ವೇ? ಇತ್ತ ಆಲದ ಮರದ ಕೆಳಗೆ ಗಣೇಶನ ಹೆಣ ಮಾತ್ರ ಕೊಳೆಯುತ್ತಲೇ ಬಿದ್ದಿತ್ತು. ಬಿದ್ದ ಆಲದ ಮರವನ್ನು ಯಾರೊಬ್ಬರು ನೋಡುವುದಾಗಲಿ ಅದನ್ನು ಸರಿಸುವುದಾಗಲಿ ಮಾಡಲಿಲ್ಲ. ಅದರ ಬುಡದಲ್ಲೇ ಇನ್ನೊಂದು ಚಿಗುರೊಡೆಯಿತು. ರಾಜೇಶನಂತೆ ಮತ್ತೆ ರಾಜೇಶನಿಗಾಗಿ ಇರಬಹುದು. ಕಥೆಯನ್ನು ಕೇಳಿದ ನಿಮಗೆಲ್ಲ ವಂದನೆಗಳು. ಇದುವರೆಗೆ ಸ್ವರಚಿತ ಕಥೆಯನ್ನು ಓದಿದವರು ಮಂಜುನಾಥ ಗುಣ್ಮಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.